ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಜಿಪ್ ಹಾಕೋದಕ್ಕೆ, ರನ್ನರ್ ಹಾಕೋದಕ್ಕೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರಲ್ಲ ಸಿಸ್ಟರ್, ನಿಮಗೋಸ್ಕರ ಈ ವಿಡಿಯೋ. ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಆದ್ರೂ ಮತ್ತೆ ತೋರಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಅದರಲ್ಲೂ ಹೇಳಿದ್ದೀನಿ ಡೀಟೇಲಾಗೇ, ಆದರೂ ಗೊತ್ತಾಗಲ್ಲ ಅಂತಲೇ ಇರ್ತೀರಲ್ವ, ಅದಕ್ಕೋಸ್ಕರ ಈ ಥರ ಫಸ್ಟು ಒಂದು ಪೀಸ್ ತೊಗೊಳ್ಳಿ. ರನ್ನರು ಜಿಪ್ಪು ಎರಡೂ ತೊಗೊಂಡು ತುದಿಲಿ ನೀಟಾಗಿ ಕಟ್ ಮಾಡಿಕೊಂಡು ಅಲ್ಲಿ ತುದಿಲಿ ಕಡ್ಡಿ ಥರ ಹಿಂಗೆ ಎಳೀರಿ ಮೇಲಕ್ಕೆ. ಇಲ್ಲ ನಾನು ಎಳಿತಾ ಇದ್ದೀನಲ್ಲ ಅದೇ ರೀತಿ ಎರಡರಲ್ಲೂ ಎಳ್ಕೊಬೇಕು. ನೀಟಾಗಿ ಉದ್ದಕ್ಕೆ ಕಡ್ಡಿ ಥರ ತೆಗೀರಿ. ತೆಗೆದ್ಬಿಟ್ಟು ಎರಡೂ ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಕೈಗೆ ಸಿಗಬೇಕು ನಿಮ್ಗೆ, ಅದು ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಸಿಗಬೇಕು. ಆಮೇಲೆ ಇದು ಬಂದ್ಬಿಟ್ಟು ಜಿಪ್ಪುದು ರನ್ನರ್ ಬಂದ್ಬಿಟ್ಟು ಮೂತಿ ರೌಂಡಕ್ಕಿರುತ್ತಲ್ಲ ಆ ಕಡೆ ತೊಗೊಳ್ಳಿ. ಆ ಕಡೆ ಒಂದು ಕಡೆ ತೂರಿಸಿ, ಒಂದು ಕಡೆ ಕಡ್ಡಿನ ತೂರಿಸಿ ಒಳಗಡೆ ಎಳೀರಿ. ಓಕೆನಾ? ಈ ರೀತಿ ಎಳ್ಕೊಂಡಾಗ ಅದು ನೀಟಾಗಿ ಬರಬೇಕು. ಓಕೆನಾ? ಇವಾಗ ಬಂದಾಗ ಕಡ್ಡಿ ಥರ ಇರೋದನ್ನು ಒಂದು ಸೈಡಲ್ಲಿ ಹೆಬ್ಬೆಟ್ಟಲ್ಲಿ ಹಿಡ್ಕೊಳ್ಳಿ. ಹೆಬ್ಬೆಟ್ಟಲ್ಲಿ ಹಿಂಗೆ ಹಿಡ್ಕೊಂಡು ತುದಿಗೆ ಹಿಂದೆ ತಿರ್ಗಾ ಅದನ್ನ ಮೇಲೆ ಎತ್ತಿ ತುದಿಗೆ ತಗೊಬಂದು ನಿಲ್ಲಿಸಿ. ಅದೇನಿರುತ್ತೆ ರನ್ನರು ತುದಿಗೆ ಬಂದಮೇಲೆ ಮತ್ತೆ ಇವಾಗ ಇದು ಇನ್ನೊಂದು ಜಿಪ್ ಇರುತ್ತಲ್ಲ ಅದು ಹಾಕಿ. ಅದನ್ನು ಅಷ್ಟೇ ನೀಟಾಗಿ ತುದಿಯಿಂದ ಹಾಕಿ. ಅದು ಒಂದೇನಪ್ಪ ಅಂದರೆ ನಿಮ್ಗೆ ಅಲ್ಲಿ ಲಾಕ್ ಆಗಿಲ್ಲ ಅಂದರೆ ಅದು ಹೋಗಲ್ಲ, ಜಾಯಿಂಟ್ ಆಗಲ್ಲ ರನ್ನರು. ಇಲ್ಲ ಅಂದರೆ ಏನಾಗುತ್ತೆ, ನೀಟಾಗಿ ಜಾಯಿಂಟ್ ಆಗುತ್ತೆ. ಅದು ತುದಿಗೆ ಹಾಕಿ ಒಳಗಡೆಗೆ ತಳ್ಳಿ. ಅವಾಗ ಏನಾಗುತ್ತೆ, ಅಲ್ಲಿ ಲಾಕ್ ಆಗಬೇಕದು ನಿಮಗೆ. ಅದು ಒಂದು ಟಕ್ ಅನ್ನೋ ಥರ ಒಂಥರ ಟಕ್ ಅಂತ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅದು ಗೊತ್ತಾಗಬೇಕು ನಿಮಗೆ. ಓಕೆನಾ? ಇವಾಗ ನೋಡಿ ಹಂಗೆ ಹಾಕಿ ಒಳಗಡೆ ಟಕ್ ಅಂತ ಒಂಥರ ಸೌಂಡ್ ಆಗಬೇಕು. ಅಂದರೆ ನಿಮ್ಗೆ ಗೊತ್ತಾಗಬೇಕದು. ಆವಾಗ ಹೇಳಿದ್ರೆ ನೋಡಿ ಹಿಂಗೆ ಬಂದ್ಬಿಡುತ್ತೆ. ಅಷ್ಟೇ ನೋಡಿ, ಅಷ್ಟೇ. ಇದು ಏನೂ ಪ್ರಾಬ್ಲಮ್ ಇಲ್ಲ. ಆ ಥರ ಎಳೀರಿ. ಹಂಗೆ ನಿಮಗೆ ಇದು ಗೊತ್ತಾಗ್ತಾ ಇಲ್ಲ ಅನ್ನೋರು ಒಂದು 10 ಸಲ ಇಲ್ದಾರೆ ಒಂದು 20 ಸಲ ಮಾಡಿ. ಯಾವುದೇ ಕೆಲಸ ಆದರೂ ಅಷ್ಟೇ, ಬರಬೇಕು ಅಂದರೆ ನೀವು ನೀಟಾಗಿ ಒಂದು 10 ಸಲ 20 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಓಕೆನಾ? ಹಂಗಾಗಿ ನಾವಂತೂ ಇವಾಗ ಬ್ಯಾಗ್ ಆಗ್ತಾ ಇರೋದ್ರಿಂದ ಅದು ರೂಢಿ ಆಗ್ಬಿಟ್ಟಿದೆಯಲ್ಲ, ಹಂಗಾಗಿ ನಮಗೇನು ಕನ್ಫ್ಯೂಸ್ ಅನ್ಸಲ್ಲ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಕಡ್ಡಿ ಥರ ತೆಗೀರಿ. ರನ್ನರ್ ಬಂದ್ಬಿಟ್ಟು ರೌಂಡ್ ಶೇಪ್ ಇರುತ್ತಲ್ಲ ಅದು ತೊಗೊಂಡು ಒಂದು ಸೈಡ್ಗೆ ಹಾಕಿ ಕಡ್ಡಿನ ಹೆಬ್ಬೆಟ್ಟಲ್ಲಿ ಇಟ್ಕೊಂಡು ತಿರುಗಿ ಇನ್ನೊಂದು ಜಿಪ್ಪನ್ನ ಹಾಕಿ. ಈ ಥರ ಕಡ್ಡಿನ ಹಾಕಿ ಎಳೀರಿ. ಮೇಲೆ 2 ಕಡ್ಡಿನೂ ಇಟ್ಕೊಂಡು ಕೆಳಗಡೆ ಎಳೀರಿ. ಓಕೆನಾ? ನೀಟಾಗಿ ಬಂದ್ಬಿಡುತ್ತೆ. ಅದು ನಿಮಗಿದು ಇನ್ನೊಂದು ಕಡೆ ಹಾಕಿದಾಗ ಅದು ಟಕ್ ಅಂತ ಒಂಥರ ಒಳಗಡೆ ಕುತ್ಕೋಬೇಕದು. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬಂತು. ಅಷ್ಟೇ, ಅದು ತುಂಬಾ ಈಸಿಯಾಗಿ ಮಾಡ್ಬೋದು, ಕಷ್ಟ ಏನೂ ಇಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀಟಾಗಿ ಮಾಡ್ಬೋದು. ಓಕೆನಾ? ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಜಿಪ್ಪನ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಕಡ್ಡಿ ಥರ ನೀಟಾಗಿ ಎಳೀರಿ. ಅದನ್ನು ಎಳೆದುಬಿಟ್ಟು ನೀಟಾಗಿ 2 ಕಡೆನೂ ಎಳೀರಿ. ಹೇಳಿಲ್ವಾ? 2 ಕಡೆನೂ ಎಳೆದುಬಿಟ್ಟು ಆ ರನ್ನರ್ ಬಂದುಬಿಟ್ಟು ನಿಮಗೆ ಮೂತಿ ರೌಂಡಕ್ಕಿರುತ್ತಲ್ಲ ಆ ರನ್ನರ್ ತೊಗೊಳ್ಳಿ. ಅದೇನೋ ಸೆಟ್ ಆಗಿಲ್ಲ ಅಂದರೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಶೇಪ್ ತೆಗೀರಿ. ಓಕೆನಾ? ಅದು ಬರ್ತಾ ಇಲ್ಲ ಅಂತ ಇದು ಮಾಡೋಕ್ಕೆ ಹೋಗ್ಬೇಡಿ. ಅದನ್ನೇನಿರುತ್ತೆ ಅದನ್ನು ಒಂದು ಸಮ ಮಾಡ್ಕೊಳ್ಳಿ. ಕಟ್ ಮಾಡಿ ಒಂದು ಸಮ ಮಾಡ್ಕೊಂಡಾಗ ನಮಗೆ ನೀಟಾಗಿ ಒಂದು ಸಮ ಬರುತ್ತೆ. ಓಕೆನಾ? ನೀವೇನು ಬರ್ದೆ ಅದು ನಾರು ಥರ ಸೀವ್ರ ಥರ ಎದ್ದುಬಿಟ್ಟ ಮೇಲೆ ಹಾಕಿದ್ರೆ ಸರಿಯಾಗಿ ಕೂತ್ಕೊಳ್ಳಲ್ಲ ಅದು ರನ್ನರು. ಹಂಗಾಗಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಅದನ್ನ ಕಟ್ ಮಾಡಿ ಅದು ರೌಂಡ್ ಶೇಪ್ ಇರುತ್ತಲ್ಲ ಅದನ್ನು ನೀಟಾಗಿ ಈ ರೀತಿ ಲಾಕ್ ಮಾಡಿ ಎಳೀರಿ. ಅವಾಗೇನಾಗುತ್ತೆ, ಅದು ನೀಟಾಗಿ ಕೂರುತ್ತೆ. ಅದು ಕೂರಿಲ್ಲ ಅಂದರೆ ಅದು ನಿಮ್ಗೆ ಎಳೆದಾಗ ಅದು ಲಾಕ್ ಆಗಲ್ಲ, ಅದು ಮೇಲೆ ಕೆಳಗೆ ಆಗುತ್ತೆ. ಒಂದು ಕೂರೋದಿಲ್ಲ. ಅವಾಗೇನಾಗುತ್ತೆ, ಮೇಲೆ ಕೆಳಗೆ ಆಗುತ್ತೆ. ಆವಾಗ ನಿಮ್ಗೆ ಅರ್ಥ ಆಗಬೇಕು ಅದು ಕೂತಿಲ್ಲ ಅಂತ. ಆಗ ಮತ್ತೆ ಕೆಳಗಡೆ ತೆಗೆದುಬಿಟ್ಟು ಆಮೇಲೆ ಮತ್ತೆ ಲಾಕ್ ಮಾಡಿ. ಓಕೆನಾ? ಹಂಗೆ ಎಳೆಯೋಕ್ಕೆ ಹೋಗ್ಬೇಡಿ. ಅದು ಎಳೆದ್ರೂ ಕೂರಲ್ಲ. ತೆಗೆದುಬಿಟ್ಟು ಮತ್ತೆ ಲಾಕ್ ಮಾಡಿ. ಅವಾಗೇನಾಗುತ್ತೆ, ಅದು ನಿಮಗೆ ಅದು ಒಳಗೆ ತಳ್ಳಿದಾಗ ಟಕ್ ಅಂತ ಒಂಥರ ಸೌಂಡ್ ಬರುತ್ತೆ. ಅದು ನಿಮ್ಗೆ ಗೊತ್ತಾಗಬೇಕು. ಅಂದರೆ ಜೋರಾಗಿ ಸೌಂಡ್ ಬರೋಲ್ಲ, ಸುಮ್ಮನೆ ನಿಮಗೆ ಕೈಲಿ ಪ್ರೆಸ್ ಮಾಡಿದಾಗ ಒಂದು ಸ್ವಲ್ಪ ಟಕ್ ಅಂತ ಆಗುತ್ತೆ. ಆವಾಗಾದರೆ ಲಾಕ್ ಆಗಿದೆ ಅಂತ. ಆವಾಗ ನೀವು ಹೇಳಿದ್ರೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಇಲ್ಲಾಂದರೆ ಮತ್ತೆ ತೆಗೆದುಬಿಟ್ಟು ಮತ್ತೆ ಅದನ್ನ ಹಿಂಗೆ ಲಾಕ್ ಮಾಡಬೇಕು. ಅಷ್ಟೇ. ಅದೊಂದು ಗ್ರಿಪ್ಪು ನೋಡ್ಕೋಬೇಕು ನೀವು. ಅದನ್ನ ಫುಲ್ಲು ನೀಟಾಗಿ ಒಂಚೂರು ಆ ಕಡೆ ಹೆಚ್ಚು ಕಮ್ಮಿ ಆಗ್ದಂಗೆ ನೀಟಾಗಿ ತಳ್ಳಿಬಿಟ್ರೆ ಒಳಗಡೆ ಲಾಕ್ ಆಗುತ್ತೆ. ಓಕೆನಾ? ನೋಡಿ ಅಷ್ಟೇ. ಅದೊಂದು ಗ್ರಿಪ್ಪು ನೋಡಿಕೊಂಡ್ರೆ ನಿಮಗೆ ಆರಾಮಾಗಿ ಅದು ಬರುತ್ತೆ. ಓಕೆನಾ? ನಾನು ಆಲ್ರೆಡಿ ಇನ್ನೂ ಒಂದು ವಿಡಿಯೋ ಹಾಕಿದ್ದೀನಿ. ಅದು ತುಂಬ ದಿನ ಆಯಿತು ಅಂದ್ಬಿಟ್ಟೆ ನಾನು ಇವಾಗ ಮತ್ತೆ ವಿಡಿಯೋ ಹಾಕ್ತಾಯಿದ್ದೀನಿ. ಅದು ಚೆಕ್ ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ ಕಲ್ತ್ಕೊಳ್ಳಿ, ಟ್ರೈ ಮಾಡಿ. ಮತ್ತು ನಾನು ನೆಕ್ಸ್ಟ್ ಬ್ಯಾಗ್ಗಳು ಇವಾಗ ಬೇಕಾದರೆ ಡೀಟೇಲಾಗೆ ತೋರಿಸ್ತೀನಿ. ಅದು ನಾನು ಕಟ್ ಮಾಡಿಬಿಡ್ತಿದ್ದೆ, ಅದೆಲ್ಲ ಲೆಂತಿ ಆಗುತ್ತೆ ವಿಡಿಯೋ ಅಂತ. ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ಕೊಡ್ತೀನಿ ಬೇಕಂದರೆ. ಓಕೆನಾ? ನಾನು ಹೇಳ್ದಂಗೆ ಒಂದು 10 ಸಲ 20 ಸಲ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.